ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಶ್ರೀ ಚಾಮುಂಡೇಶ್ವರಿಯ ಅನುಗ್ರಹದೊಂದಿಗೆ ನಮ್ಮ ಮೈಸೂರಿನ ಪವಿತ್ರ ನಗರದಲ್ಲಿ ಭಕ್ತಿ ಭಾವದಿಂದ ಆಚರಿಸಲ್ಪಡುವ ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮವೊಂದರ ಸಂಭ್ರಮಕ್ಕೆ ನಾವಿಂದು ಸಾಕ್ಷಿಯಾಗಿದ್ದೇವೆ. ಇದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 26ನೇ ವರ್ಷದ ಪೂಜಾ ಮಹೋತ್ಸವ. ನಮ್ಮ ಮೈಸೂರು ಅಂದರೆ ಅರಮನೆಗಳ ನಗರ ಮಾತ್ರವಲ್ಲ, ದೇವಾಲಯಗಳ ಜೊತೆ ಭಕ್ತಿ ಪರಂಪರೆಯ ಪುಣ್ಯ ಭೂಮಿಯೂ ಹೌದು. ವಿಶೇಷವಾಗಿ ಆಷಾಢ ಮಾಸದ ಶುಕ್ರವಾರಗಳು ಮೈಸೂರಿನಲ್ಲಿ ಅತ್ಯಂತ ಭಕ್ತಿಯ ಜೊತೆ ಸಂಭ್ರಮದಿಂದ ಕೂಡಿರುತ್ತೆ. ಆಷಾಢ ಶುಕ್ರವಾರದ ನಂತರವೂ ದೇವಿಯ ಉತ್ಸವಗಳ ಸಂಭ್ರಮ ಮುಂದುವರಿಯುತ್ತಲೇ ಇರುತ್ತದೆ. ಇಂತಹ ಭಕ್ತಿಮಯ ವಾತಾವರಣದಲ್ಲಿ ನಮ್ಮ ಮೈಸೂರಿನ ಶ್ರೀ ಭಾವಸಾರ ಕ್ಷತ್ರಿಯ ಯುವಕರ ಸಂಘದ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 26ನೇ ವರ್ಷದ ಅದ್ದೂರಿ ಮಹೋತ್ಸವದ ಸುಂದರ ಕ್ಷಣಗಳನ್ನ ನಾವಿಂದು ಕಣ್ತುಂಬಿಕೊಳ್ಳೋಣ. ಸ್ನೇಹಿತರೆ, ಮೊದಲ ದಿನವಾದ ಮಂಗಳವಾರ ವಿವಿಧ ಪೂಜಾ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಮೂರ್ತಿ ಹಾಗೂ ಕಳಶವನ್ನ ಮೆರವಣಿಗೆಯ ಮೂಲಕ ಕರೆತಂದು ವಿಶೇಷ ಪೂಜಾ ಹಾಗೂ ಧಾರ್ಮಿಕ ವಿಧಿವಿಧಾನಗಳಿಂದ ಪ್ರತಿಷ್ಠಾಪನೆ ಮಾಡಲಾಯಿತು. ಸ್ನೇಹಿತರೆ, ಈ ಪೂಜಾ ಮಹೋತ್ಸವದ ಮೆರವಣಿಗೆಯಲ್ಲಿ ಪ್ರಮುಖವಾಗಿ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟ ಕಳಶಗಳು, ದೇವಿಯ ಅಲಂಕೃತ ಮೂರ್ತಿಗಳು, ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗವಹಿಸಿದ ಭಕ್ತರು ಮತ್ತು ದೇವಿಯ ನಾಮಸ್ಮರಣೆಯೊಂದಿಗೆ ಸಾಗಿದ ಈ ಮೆರವಣಿಗೆ ಇಡೀ ವಾತಾವರಣವನ್ನ ಭಕ್ತಿಮಯವಾಗಿಸಿತು. ಪುಟ್ಟ ಮಕ್ಕಳು ಕೂಡ ದೇವಿಯ ಕಳಶವನ್ನು ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಅವರ ಭಕ್ತಿ ಮತ್ತು ಶ್ರದ್ಧೆಯ ದೃಶ್ಯಗಳು ನಿಜಕ್ಕೂ ಮನಸ್ಸೂರೆಗೊಳ್ಳುವಂತಿದ್ದವು. ನಮ್ಮ ಮೈಸೂರು ಅಂದರೆ ಅರಮನೆಗಳ ನಗರ ಮಾತ್ರವಲ್ಲ, ದೇವಾಲಯಗಳ ಜೊತೆ ಭಕ್ತಿ ಪರಂಪರೆಯ ಪುಣ್ಯ ಭೂಮಿಯೂ ಹೌದು. ಸ್ನೇಹಿತರೆ, ಮೆರವಣಿಗೆ ಆರಂಭವಾಗುತ್ತಿದ್ದಂತೆ ನಾದಸ್ವರದ ಮಧುರನಾದ, ತಮಟೆಯ ಗಂಭೀರ ಸದ್ದು ಇಡೀ ವಾತಾವರಣವನ್ನೇ ಭಕ್ತಿಯ ಸಂಭ್ರಮದಲ್ಲಿ ಕಾಣಬಹುದು. ಅಮ್ಮನವರ ಕಳಶ ಹೊತ್ತ ಪುಟ್ಟ ಬಾಲಕಿಯರು ಹಾಗೂ ಅಲಂಕೃತಗೊಂಡಿರುವ ದೇವಿಯ ಮೂರ್ತಿಗಳೊಂದಿಗೆ ಸಾಗುತ್ತಿದ್ದ ಈ ಮೆರವಣಿಗೆಯ ಮುಂದೆ ನಾದಸ್ವರ ಮತ್ತು ತಮಟೆಯ ನಾದಗಳು ಮೊಳಗುತ್ತಿದ್ದವು. ಆ ನಾದಗಳು ಕೇಳುತ್ತಿದ್ದಂತೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಭಕ್ತರ ಉತ್ಸಾಹ ಮತ್ತಷ್ಟು ಹೆಚ್ಚಾಗುತ್ತೆ. ತಮಟೆಯ ಪ್ರತಿಯೊಂದು ಬಡಿತಕ್ಕೂ, ನಾದಸ್ವರದ ಪ್ರತಿಯೊಂದು ಸ್ವರಕ್ಕೂ ಅಲ್ಲಿದ್ದ ಕೆಲವರು ತಮ್ಮನ್ನು ತಾವು ಮರೆತು ಸಂತೋಷದಿಂದ ಹೆಜ್ಜೆ ಹಾಕುತ್ತಾ ಕುಣಿದು ಕುಪ್ಪಳಿಸ್ತಾರೆ. ಯುವಕರು ಮಾತ್ರವಲ್ಲದೆ ಹಿರಿಯರು ಮತ್ತು ಮಹಿಳೆಯರು ಕೂಡ ಈ ಭಕ್ತಿಯ ಸಂಭ್ರಮದಲ್ಲಿ ಹೆಜ್ಜೆ ಹಾಕಿ ಮೆರವಣಿಗೆಯ ಉತ್ಸಾಹವನ್ನ ಮತ್ತಷ್ಟು ಹೆಚ್ಚಿಸ್ತಾರೆ. ಅದು ಕೇವಲ ಒಂದು ಮೆರವಣಿಗೆ ಆಗಿರಲ್ಲ, ನಾದಸ್ವರದ ನಾದ, ತಮಟೆಯ ಸದ್ದು, ಭಕ್ತರ ಉತ್ಸಾಹ ಮತ್ತು ದೇವಿಯ ಮೇಲಿನ ನಂಬಿಕೆ ಇವೆಲ್ಲವೂ ಒಂದಾಗಿ ಬೆರೆತಿದ್ದ ಒಂದು ಅದ್ಭುತವಾದ ಭಕ್ತಿಯ ಕ್ಷಣವಾಗಿರುತ್ತೆ. ದೇವಿಯ ಕಳಶದೊಂದಿಗೆ ಸಾಗುತ್ತಿದ್ದ ಈ ಒಂದು ಮೆರವಣಿಗೆ ರಸ್ತೆಯುದ್ದಕ್ಕೂ ಭಕ್ತಿ ಭಾವದ ಜೊತೆಗೆ ಸಂಭ್ರಮದ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ. ತಮಟೆಯ ಸದ್ದಿಗೆ ಹೆಜ್ಜೆ ಹಾಕಿದ ಭಕ್ತರು, ನಾದಸ್ವರದ ನಾದಕ್ಕೆ ಕುಣಿದ ಜನರು ಅಮ್ಮನವರ ಮೆರವಣಿಗೆಯನ್ನ ಭಕ್ತಿಯ ಜೊತೆಗೆ ಸಂಭ್ರಮದ ಹಬ್ಬವನ್ನಾಗಿ ಮಾಡಿದರು.
ಎರಡನೇ ದಿನವಾದ ಬುಧವಾರ ಬೆಳಗ್ಗೆ ವಿಶೇಷವಾದ ಪೂಜೆ, ರಂಗೋಲಿ ಸ್ಪರ್ಧೆ, ಕ್ರೀಡಾ ಸ್ಪರ್ಧೆ ಹಾಗೂ ಅದೇ ದಿನ ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡರು. ಇಲ್ಲಿನ ಮತ್ತೊಂದು ವಿಶೇಷತೆ ಮಡಲಕ್ಕಿ ಶಾಸ್ತ್ರ. ಭಕ್ತರು ತಮ್ಮ ಸಂಕಲ್ಪಗಳನ್ನ ಇಲ್ಲಿ ಭಕ್ತಿಯಿಂದ ಬೇಡಿಕೊಂಡು ಮಡಲಕ್ಕಿ ತುಂಬಿಸಿಕೊಂಡರೆ ಎಲ್ಲ ಸಂಕಲ್ಪಗಳು ಈಡೇರುತ್ತೆ ಎಂಬುದು ನಂಬಿಕೆ. ಆ ಸಂಕಲ್ಪಗಳು ಈಡೇರಿದ ಬಳಿಕ ದೇವಿಗೆ ಮಡಲಕ್ಕಿ ತುಂಬುವುದು ಇಲ್ಲಿನ ಪದ್ಧತಿ. ಸ್ನೇಹಿತರೆ, ಕೊನೆಯ ದಿನವಾದ ಗುರುವಾರ ಮಧ್ಯಾಹ್ನ 12 ಗಂಟೆಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಭಕ್ತರಿಗೆ ಅನ್ನದಾನ ಮಾಡುವ ಮೂಲಕ ದೇವಿಯ ಸೇವೆಯನ್ನ ನೆರವೇರಿಸಲಾಯಿತು. ಅನ್ನದಾನವು ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಸೇವೆಗಳಲ್ಲಿ ಒಂದಾಗಿದ್ದು, ಈ ಸಂದರ್ಭದಲ್ಲಿ ಹಲವಾರು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದರು. ಜೊತೆಗೆ ಈ ಒಂದು ಉತ್ಸವಕ್ಕೆ ಆಗಮಿಸಿದ ಕೆಲವು ಸಮಾಜದ ಮುಖ್ಯಸ್ಥರಿಗೆ ಸನ್ಮಾನಿಸಲಾಯಿತು. ನಮ್ಮ ಮೈಸೂರಿನ ಕಲ್ಯಾಣಗಿರಿ ನಗರದ ಶ್ರೀ ಚಾಮುಂಡೇಶ್ವರಿ ಯುವಕರ ಸಂಘದ ವತಿಯಿಂದ ಈ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರತಿ ವರ್ಷವೂ ಭಕ್ತಿ ಭಾವದಿಂದ ನಡೆಯುವ ಈ ಪೂಜಾ ಮಹೋತ್ಸವವು ಈ ಬಾರಿ ಕೂಡ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಶೇಷವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರನ್ನ ವಿಶೇಷವಾದ ಹೂವುಗಳು, ಆಭರಣಗಳು ಹಾಗೂ ವಿವಿಧ ಅಲಂಕಾರಗಳಿಂದ ದೇವಿಯ ದರ್ಶನ ಭಕ್ತರಿಗೆ ವಿಶೇಷ ಆಧ್ಯಾತ್ಮಿಕ ಅನುಭವವನ್ನು ನೀಡಿತು. ಅಮ್ಮನ ದರ್ಶನವೇ ಒಂದು ಪುಣ್ಯ ಎಂಬ ಭಾವನೆಯೊಂದಿಗೆ ಭಕ್ತರು ದೇವಿಯ ದರ್ಶನ ಪಡೆದು ಪ್ರಾರ್ಥಿಸಿದರು. ದೇವಿಯ ಪೂಜೆಯ ಜೊತೆಗೆ ಅನ್ನದಾನದ ಮೂಲಕವೂ ಸೇವೆ ಸಲ್ಲಿಸುವುದು ಈ ಮಹೋತ್ಸವದ ಮತ್ತೊಂದು ವಿಶೇಷತೆ. ಒಟ್ಟಿನಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 26ನೇ ವರ್ಷದ ಪೂಜಾ ಮಹೋತ್ಸವವು ಪೂಜೆ, ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆಯೊಂದಿಗೆ ಭಕ್ತಿ ಭಾವದಿಂದ ನೆರವೇರಿತು. ದೇವಿಯ ಕೃಪೆ ಎಲ್ಲ ಭಕ್ತರ ಮೇಲೂ ಸದಾ ಇರಲಿ. ಎಲ್ಲರ ಮನೆಗಳಲ್ಲೂ ಸುಖ, ಶಾಂತಿ, ಆರೋಗ್ಯ, ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಸ್ನೇಹಿತರೆ, ಈ ಸುಂದರವಾದ ಭಕ್ತಿಯ ಕಾರ್ಯಕ್ರಮದ ದೃಶ್ಯಗಳು ನಿಮಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು, ಕುಟುಂಬದವರಿಗೆ ಶೇರ್ ಮಾಡಿ. ಮತ್ತೊಂದು ಸುಂದರವಾದ ದೇವಾಲಯ, ಜಾತ್ರೆ ಮತ್ತು ನಮ್ಮ ನಾಡಿನ ಸಂಸ್ಕೃತಿಯ ಪರಿಚಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.